10 ರೂಪಾಯಿ ಪದಾರ್ಥ ವ್ಯಾಲ್ಯೂ ಹೇಳಿ ಡೂಪ್ಲಿಕೇಟ್ ಕೊಡಲ್ಲ. ಓಕೆ, ಡೂಪ್ಲಿಕೇಟ್ ನ ಒರಿಜಿನಲ್ ಅಂತ ಮಾರಲ್ಲ, ವಾಪಸ್ ಹೋಗಲ್ಲ, ಮೋಸ ಹೋಗಲ್ಲ. ಚೆನ್ನಾಗಿರುತ್ತೆ, ಏನು ಇದಿಲ್ಲ, ಮೋಸ ಇಲ್ಲ. ಅವರೇ ಫಸ್ಟ್ ಹೇಳಿದ್ದಾರೆ. ಒಂದ್ಸತಿ ನನ್ನ ಅಂಗಡಿಗೆ ಬಂದಿದ್ದು ಗ್ರಾಹಕ ಸರ್, ಮೋಸ ಅಂತೂ ಹೋಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ಸ್ವಾತಿ ಕೋಲಾರ ಇಲ್ಲಿ ಬಂದ್ರೆ ಆರ್ಟ್ಸಲ್ಲಿ ಇದಕ್ಕೆ ಐಟಮ್ಸ್ ತಗೊಳಕೋಸ್ಕರ ಬಂದಿರೋದು. ಮೋಸ ಹೋಗುವಂತ ಚಾನ್ಸಸ್ ಇಲ್ಲಂತೂ ಇರೋದೇ ಇಲ್ಲ. ಚೆನ್ನಾಗಿ ಬೇರೆ ಕಡೆ ಬೆಂಗಳೂರಲ್ಲಿ ನೋಡಿದ್ದೀವಿ, ಇಲ್ಲಿ ಚೆನ್ನಾಗಿ ಕೊಡ್ತಾರೆ, ಚೆನ್ನಾಗಿ ಕ್ವಾಲಿಟಿ ಚೆನ್ನಾಗಿದೆ. ಅಲ್ಲಿಂದ ಮತ್ತೆ 100 ಕಿಲೋಮೀಟರ್ ಶ್ರೀನಿವಾಸಪುರ ತಾಲೂಕು. ನಾನು ಸುಳ್ಳು ಪದಾರ್ಥ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ ನಿಮ್ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕಿ. ನಿಮ್ಗೆ ಏನೋ ಡ್ಯಾಮೇಜ್ ಆದ್ರೆ ಏನೋ ಅನ್ಸಿದ್ರೆ ಕೂಡ ತಂದ್ಕೊಂಡು ಮೇಡಮ್ ಹೊಸ ಪೀಸ್ ಕೊಡ್ತೀವಿ ಅಂತ. ನಮ್ಗೇನು ಅನ್ಸಿಲ್ಲ, ಒಂದ್ಸರಿ ಕೂಡ ನೋಡಿದ್ದೀವಿ. ಸಂಪಾದನೆ ಮಾಡೋದು ಬೇರೆ, ನಾವು ಜನನ ಗಳಿಸೋದು ಬೇರೆ. ವಿಡಿಯೋ ಕಾಲ್ ಮಾಡಿ ಮೊದಲೇ ಗೂಗಲ್ ಪೇ ಮಾಡಿ ತರಿಸ್ಕೊಳ್ಳೋ ಕಸ್ಟಮರ್ನ ಪಡ್ಕೊಂಡಿದ್ದೀನಿ ಅಂದ್ರೆ ನಾನು ದುಡ್ಡು ಹಾಕ್ಬಿಡ್ತಾರೆ. ನಮಗೆ ದುಡ್ಡು ಹಾಕ್ತಾರೆ ಸರ್. ಚೆನ್ನಾಗಿ ರೀಸನಬಲ್ ಪ್ರೈಸ್, ಮೇನ್ ಪ್ರೈಸ್ ರೀಸನಬಲ್ ಇದೆ. ನನಗೆ ಜನ ದುಡ್ಡು ಕೊಡಲ್ಲ ಅಂತ ಇಲ್ಲಿ ಹೇಳಿಲ್ಲ ಸರ್, ನಾನು ಕೇಳಿದಷ್ಟು ಜನ ದುಡ್ಡು ಕೊಡ್ತಾವ್ರು ಸರ್. ನಾನು ಯಾಕೆ ಮೋಸ ಮಾಡಲಿ? ಕ್ವಾಲಿಟಿ ಇಲ್ಲಿ ಪ್ರೈಸ್ ಕಂಪೇರ್ ಮಾಡೋದು ಇಲ್ಲಿ ಇದ್ದಂಗೆ ಎಲ್ಲೂ ಕೊಟ್ಟು ನೋಡೇ ಇಲ್ಲ. ನನ್ನ ಅಂಗಡಿ ಗ್ರಾಹಕರ ದೇವ್ರು ಸರ್. ಇವ್ರ ಅಂಗಡಿಯಲ್ಲಿ ಏನಿದೆ ಎಲ್ಲ ತಗೊಂಡಿದ್ದೀನಿ. ಆರ್ಡಿನರಿಗೆ ದುಡ್ಡು ತಗೋತೀನಿ, ಒರಿಜಿನಲ್ಗೆ ಒರಿಜಿನಲ್ ದುಡ್ಡು ತಗೋತೀನಿ. ಇಲ್ಲಿ ಬಂದು ಮೈಸೂರು ಬಂದು ವಂದನಾ ಆರ್ಟ್ಸ್ ಬಂದೇ ಹೋಗಿ ಅಂತ ಹೇಳ್ತೀವಿ. ಜನಕ್ಕೆ ಒರಿಜಿನಲ್ ಮತ್ತೆ ಡೂಪ್ಲಿಕೇಟ್ ಅನ್ನೋದನ್ನ ತೋರಿಸ್ಕೊಡಕ್ಕೆ ಸಾಕರಾಗಿದ್ದೀರಾ ನೀವು. ಜಾಸ್ತಿ ಇಷ್ಟ ಇವ್ರ ಅಂಗಡಿ ಬಂದ ಇನ್ನ ಇಷ್ಟ ಆಯ್ತು ಅಷ್ಟೇ. ಇನ್ನ ತಗೋಣ, ಇನ್ನ ಅದು ನೋಡಿ ಇದು ಮಾಡೋಣ ಅನ್ಸುತ್ತೆ. ನನ್ನ ಅಂಗಡಿ ನನ್ನ ತಾಯಿ ಸರ್, ಗ್ರಾಹಕರು ನನಗೆ ದೇವರು. ಅವ್ರು ಅದೇ ಅಂದ್ರೆ ಅವ್ರು ಇರೋದು ಹೇಳ್ತಾರೆ, ಸುಮ್ಮನೆ ತೊಗೊಂಡ್ಬಿಡಿ ನಮ್ಮ ಅಂಗಡಿಯಲ್ಲಿ ಸೇಲ್ ಆಗಬೇಕು ಆ ಥರದ್ದು. ಒಂದು ಸರಿ ಅವ್ರು ಯಾರು ಬೇರೆ ಕಸ್ಟಮರ್ಸ್ ಮಾಡಲ್ಲ. ತುಂಬ ಜನ ಉಳ್ಕೊಂಡು ಬರ್ತಾ ಇರ್ತಾರೆ ಎಷ್ಟೊಂದು ಕಡೆ. ಎರಡು ನಂಬ್ಕೊಂಡಿದ್ದೇನೆ, ತಾಯಿಗೆ ಮೋಸ ಮಾಡಬಾರ್ದು, ಗ್ರಾಹಕರಿಗೆ ಮೋಸ ಮಾಡಬಾರ್ದು. ಎರಡೇ ನನ್ನ ಕಂಟೆಂಟ್ ಸರ್. ಎಸ್, ಇದು ವಂದನಾ ಆರ್ಟ್ ಅಂಡ್ ಕ್ರಾಫ್ಟ್ಸ್. ಇವರು ಅಷ್ಟೇ, ಮತ್ತೆ ಇಲ್ಲಿ ಅಟೆಂಡ್ ಅವರು ಸ್ಟಾಫು ತುಂಬ ಚೆನ್ನಾಗಿ ಇದು ಮಾಡ್ತಾರೆ. ಈ ಸೈಜಲ್ಲಿ ಜರ್ಮನ್ ಸಿಲ್ವರ್ ಬರೋಲ್ಲ, ಸೂಕ್ಷ್ಮ ನೋಡಿದಾಗ ಗೊತ್ತಾಗ್ತದೆ, ಅದ್ರ ಬಗ್ಗೆ ಗೊತ್ತೇ ಆಗಲ್ಲ. ಇದು ಏನೇ ಮಾಡಿದ್ರು ಈ ಕಲರ್ ಇದೆ. ಜರ್ಮನ್ ಸಿಲ್ವರ್, ಪ್ಯೂರ್ ಜರ್ಮನ್ ಸಿಲ್ವರ್. ಡೂಪ್ಲಿಕೇಟ್. ಸೊ ಇದಕ್ಕೆ ಗ್ಯಾರಂಟಿ ಕೊಡ್ತೀರಾ, ಇದಕ್ಕೆ ಗ್ಯಾರಂಟಿ ಕೊಡಲ್ಲ ಕೂಡ ಹೇಳ್ತೀವಿ. ಇದೆರಡು ಒಂದೇ ಪದಾರ್ಥ, ನೀವೇನೇ ಯೂಸ್ ಮಾಡಿದ್ರು ಹಿಂಗೆ ಇರ್ತದೆ. ಇದು ತಗೋಬೇಕಾದ್ರೆ ಹಿಂಗೆ ಇರುತ್ತೆ ಸರ್, ತಗೋಬೇಕಾದ್ರೆ ಹಿಂಗೆ ಇರುತ್ತೆ, ಹೆಂಗಿರುತ್ತೆ ಹಂಗೆ. ಯೂಸ್ ಮಾಡ್ತಾ ಹಿಂಗಾಗುತ್ತೆ ನೋಡಿ, ಡಿಫ್ರೆನ್ಸ್ ಗೊತ್ತಾಗುತ್ತೆ. ಇದನ್ನು ಜರ್ಮನ್ ಸಿಲ್ವರ್ ಅಂತ ಮಾರ್ತಾರೆ, ಯೂಸ್ ಮಾಡ್ತಾ ಹಿತ್ತಾಳೆ ಪಾತ್ರೆ ಆಗಿರುತ್ತೆ. ಹಿತ್ತಾಳೆ ಮೇಲೆ ಈ ಥರ ಮಾಡಿ ಪ್ಲೇಟಿಂಗ್ ಮಾಡ್ತೀವಿ. ಗ್ಯಾರಂಟಿ ಅಂದರೆ ಗ್ಯಾರಂಟಿನೇ. ಎಷ್ಟೇ ತೊಳೆದ್ರು, ಏನೇ ಮಾಡಿದ್ರು, ರಂಗೋಲಿ ಹಾಕಿ ತೊಳೆದ್ರು ಅಷ್ಟೇ, ಮಣ್ಣಲ್ಲಿ ಹಾಕಿ ತೊಳೆದ್ರು ಅಷ್ಟೇ, ಹಿಂಗೆ ಇರುತ್ತೆ, ಕಲರ್ ಚೇಂಜ್ ಆಗಲ್ಲ. ಇದು ನೀವು ಎಷ್ಟೇ ಮುತುವರ್ಜಿ ವಹಿಸಿ ತೊಳೆದ್ರು ಹಿಂಗೆ ಆಗುತ್ತೆ. ಈಗ ಮೇಕಪ್ ಮಾಡೋದು ಇದಕ್ಕೆ ಜನಗಳಿಗೆ ಏನಾಗಿದೆ, ಪಾಪ ಅವ್ರಿಗೆ ಜರ್ಮನ್ ಸಿಲ್ವರ್ ತಕ್ಷಣ ಸ್ವಲ್ಪ ದಿವಸ ಇರುತ್ತೆ, ದುಡ್ಡು ಅನ್ಯಾಯ ಆಗಲ್ಲ, ಆ ಉದ್ದೇಶಕ್ಕೆ ತೊಗೊಂಡೋಗ್ತಾರೆ. ಇದ್ರ ಮೇಲೆ ನಂಬಿಕೆ ಹೋಗ್ಬಿಡುತ್ತೆ ಕೆಲವು ಜನಕ್ಕೆ. ಈಗ ಅಯ್ಯೋ ಎಲ್ಲ ಅದೇ ಪದಾರ್ಥ ಕೊಡೋ ಅಂತ. ನಾವು ಇದನ್ನ ತೋರಿಸೋ ಉದ್ದೇಶ ಏನಂದ್ರೆ, ಈಗಲೂ ನಮ್ಮ ಕೈಲಿಂತ ಪದಾರ್ಥ ಇದೆ. ಆ ಪದಾರ್ಥ ನಿಮ್ಗೆ ಎರಡು ಡಿಫ್ರೆನ್ಸ್ ಮಾಡಿ ತೋರಿಸೋಕ್ಕೋಸ್ಕರ ನಾವು ಇದನ್ನು ತೋರಿಸ್ತೀವಿ. ಇದೆರಡು ಪದಾರ್ಥ ಸೇಮ್, ಯೂಸ್ ಮಾಡ್ತಾ ನಿಮ್ಗೆ ಬೆಳ್ಳಿ ಇದ್ದಂಗೆ ಇರ್ತದೆ. ಕಪ್ಪಗಂತೂ ಯಾವುದೇ ಕಾರಣಕ್ಕೂ ಆಗಲ್ಲ, ಹಿತ್ತಾಳೆ ಪದಾರ್ಥ ಆಗಲ್ಲ, ತಾಮ್ರ ಆಗಲ್ಲ. ನೀವು ಇದನ್ನ ಎಷ್ಟೇ ಮುತುವರ್ಜಿ ತೊಳೆದ್ರು ಹಿತ್ತಾಳೆ ಆಗಿ ಆಗುತ್ತೆ. ಇದ್ರ ಪ್ರೈಸ್ ಬಂದು ಒರಿಜಿನಲ್ ಆದರೆ ನಿಮಗೆ 165 ರೂಪಾಯಿ. ಇದು ಪಾಲಿಶ್ ಮಾಡಿದ್ರು 125 ರೂಪಾಯಿ. ಬಟ್ ಗ್ಯಾರಂಟಿ ಇರಲ್ಲ, ಗೊತ್ತಿರಲ್ಲ. ಇದು ನಮ್ಮಲ್ಲಿ ಪ್ರೈಸ್ 40 ರೂಪಾಯಿ. ಇದು ನಮ್ಮಲ್ಲಿ ಮಾರೋಂಥ ಪ್ರೈಸ್ 40 ರೂಪಾಯಿ. ಇದು 165 ರೂಪಾಯಿ. ಈಗ ನಮ್ಮಲ್ಲಿ 165 ರೂಪಾಯಿ ಈ ಒರಿಜಿನಲ್ಗೆ, ಆರ್ಡಿನರಿಗೆ 40. ಈ ಪ್ರೈಸ್ ತಗೊಂಡ್ಬಿಡ್ತಾರೆ, ಗೊತ್ತಾಗಲ್ಲ ಸರ್. ಆ ಡಿಫ್ರೆನ್ಸ್ಗೋಸ್ಕರ ನೀವು ಎರಡು ಕೂಡ ಇಟ್ಟಿದ್ದೀರಾ. ಹೇಳ್ತೀವಿ. ಗಿರಾಕಿ ತೋರ್ಸೋಕೆ ಇದು ಮಾಡ್ತಾರೆ ನಾವು. ಪ್ರತಿಯೊಂದು ಗಿರಾಕಿಗೂ ನಮ್ಮಲ್ಲಿ ಫಸ್ಟ್ ಹೇಳ್ತೀವಿ ಯಾವ್ದು ಗ್ಯಾರಂಟಿ ಇರುತ್ತೆ, ಯಾವ್ದು ಗ್ಯಾರಂಟಿ ಇರಲ್ಲ. ಈಗ ನೋಡಿ, ಈ ದೀಪದಲ್ಲೂ ಅಷ್ಟೇ, ಇದೊಂದು ತೋರಿಸ್ತೀನಿ ನಿಮಗೆ. ಆರ್ಡಿನರಿ ಹಿತ್ತಾಳೆ ಮೇಲೆ ಪ್ಲೇಟಿಂಗ್ ಮಾಡಿ ಜರ್ಮನ್ ಸಿಲ್ವರ್ ಅಂತ ಮಾರ್ತಾರೆ. ಇದು ನೋಡಿ, ಇದು ಜರ್ಮನ್ ಸಿಲ್ವರ್ ಇರುತ್ತೆ. ಇದು ಇದು ಕ್ರಮೇಣವಾಗಿ ಹೆಂಗಾಗುತ್ತೆ ಸರ್ ಅಂತ ಕೇಳಿದಾಗ ನೋಡಿ, ಈ ದೀಪ ಆಗುತ್ತೆ, ಈ ಕಲರ್ ಆಗ್ಬಿಡುತ್ತೆ. ಈ ಸೈಜಲ್ಲಿ ಜರ್ಮನ್ ಸಿಲ್ವರ್ ಬರೋಲ್ಲ, ಇನ್ನು ಗಂಟ ಮಾಡಿಲ್ಲ. ಇದು ಹಿಂಗಾಗ್ಬಿಡುತ್ತೆ ಕಲರು. ಇದು ಯೂಸ್ ಮಾಡ್ತಾ ನೋಡಿ, ಇದೆರಡು ಒಂದೇ ನೋಡಿ. ಇಲ್ಲಿ ನೀವು ಮಡಗಿದ್ದೀನಿ. ಇದೆಲ್ಲ ಯೂಸ್ ಮಾಡ್ತಾ ಹಳೆ ಪದಾರ್ಥಗಳಾದ್ರೂ ಹಿಂಗೆ ಜರ್ಮನ್ ಸಿಲ್ವರ್ ಅಂದ್ರೆ ಹಿಂಗೆ ಇರುತ್ತೆ. ಕೆಲವು ಜರ್ಮನ್ ಸಿಲ್ವರ್ ಹೆಸರಿನಲ್ಲಿ ಇದೇ ತರ ಕಲರ್ ಇದ್ರು ಕೂಡ ತಗೋಬೇಕಾದ್ರೆ ಒಂದಷ್ಟು ದಿನ ಆದ್ಮೇಲೆ ಇದೆರಡು ಸೇಮ್ ಕಾಣಿಸುತ್ತೆ. ಹೌದು, ಇದು ನೋಡಿ, ಎರಡು ಸೇಮ್ ಕಾಣಿಸುತ್ತೆ ನಿಮಗೆ. ಸಿಮಿಲ್ ಏನು ಡಿಫ್ರೆನ್ಸ್ ಕಾಣಿಸಲ್ಲ. ಎರಡು ಪಕ್ಕ ಇಟ್ಟರೆ ಮಾತ್ರ ಡಿಫ್ರೆನ್ಸ್ ಕಾಣಿಸೋದು. ಸೂಕ್ಷ್ಮ ನೋಡಿದಾಗ ಗೊತ್ತಾಗ್ತದೆ, ಅದ್ರ ಬಗ್ಗೆ ಗೊತ್ತೇ ಆಗಲ್ಲ. ಒಂದು 6 ತಿಂಗಳು 1 ವರ್ಷ ಆದ್ಮೇಲೆ ಈ ಕಲರ್ ಬಂದ್ಬಿಡುತ್ತೆ. ಅದು ನಿಮ್ಗೆ ಆರ್ತಿ ತೋರಿಸಿದ್ನಲ್ಲ ನಾನು, ಸೇಮ್ ಕಲರ್ ಆಗ್ಬಿಡುತ್ತೆ. ಈ ಜನ ನಮ್ಮಲ್ಲಿ ಹುಡುಕೊಂಬರೋ ಉದ್ದೇಶನೇ ಇದು ಸರ್. ತುಂಬ ದೂರದಿಂದ ಬರ್ತಾರೆ, ನಮಗೆ ಒರಿಜಿನಲ್ ಬೇಕು, ಗ್ಯಾರಂಟಿದ್ ಬೇಕು, ವಾಪಸ್ ತಗೋಬೇಕು, ನೀವು ಎಕ್ಸ್ಚೇಂಜ್ ಮಾಡಿಕೊಡ್ಬೇಕು. ನಾ ಎಲ್ಲ ಫಸ್ಟ್ ಹೇಳ್ಬಿಡ್ತೀವಿ. ಕಪ್ಪಾದರೆ, ಹಿತ್ತಾಳೆ ಆದರೆ, ತಾಮ್ರದ ಪದಾರ್ಥ ಆದರೆ ವಾಪಸ್ ತೊಗೊಂಡ್ಬಿಡ್ತೀನಿ. ಆ ಅಮೌಂಟ್ಗೆ ಬೇರೆ ಪದಾರ್ಥ ವಾಪಸ್ ಕೊಟ್ಬಿಡ್ತೀನಿ, ಗ್ಯಾರಂಟಿ ಇದೆ. ಇದರ ಗ್ಯಾರಂಟಿ ಕೊಡಲ್ಲ ಅಂತ ಮೊದಲೇ ಹೇಳಿರ್ತೀರಾ? ಮೊದಲೇ ಹೇಳ್ಬಿಡ್ತೀವಿ. ಇದು ಗ್ಯಾರಂಟಿ ಕೊಡೋಕೆ ಬರೋದೇ ಇಲ್ಲ ಸರ್. ಇದು ಏನೇ ಮಾಡಿದ್ರು ಈ ಕಲರ್ ಇದೆ. ನಾನು ತೊಗೊಂಡಾಗ ಇದನ್ನು ಕೋಲ್ಗೇಟ್ ತೊಳೆದ್ರು ಇದೆ, ಅಷ್ಟೇ. ಈ ಪ್ಲೇಟಿಂಗ್ ಹೋಗ್ಬಿಟ್ರೆ
ಹೋಯ್ತೀವಿ ಅದು ಮಾಮೂಲಿ ಹಿತ್ತಾಳೆ ಪಾತ್ರೆ ಆಗಿದೆ. ಇದು ಎಷ್ಟು ವರ್ಷ ಗ್ಯಾರಂಟಿ ಬರುತ್ತೆ? ಇದು ಇದೆ ಸರ್, ನೀವು ಎಷ್ಟು ವರ್ಷ ಇಟ್ಟರು ಇದೆ, ನೀವು ಇನ್ನೂ 10 ವರ್ಷ ತುಳಿರಿ ಹಿಂಗೆ ಇರ್ತದೆ. ತಿರ್ಗಾ ನನಗೆ ಬೆಳ್ಳಿ ಸಮುದ್ರನ ಕಾಣಿಸ್ಬೇಕು, ಮಾಮೂಲಿ ಬೆಳ್ಳಿ ಪಾಲಿಶ್ ಮಾಡಿಸ್ತೀವಲ್ಲ ಅದ್ರ ಮಾಡಿಸ್ಕೊಂಡು ಮತ್ತೆ ಬೆಳ್ಳಿ ಮನ ಬಿಡುತ್ತೆ. ಕಪ್ಪಂತೂ ಹಿತ್ತಾಳೆ ಅಂತ ಅಂಬರಂತೂ ಯಾವುದೇ ಕಾರಣಕ್ಕೂ ಆಗಲ್ಲ ಇದು. ಎಸ್, ಇದು ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಲಾಸ್ಟ್ ಟೈಮ್ ಒಂದು ಸುದ್ದಿ ಮಾಡಿದ ನಂತರ ಅನೇಕ ಜನರು ಕೂಡ ಒಂದಷ್ಟು ಮೆಸೇಜ್ಗಳನ್ನ ಕಳಿಸ್ತಾ ಇದ್ರು. ಹಾಗೆ ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಗೆ ಬಂದು ಒಂದಷ್ಟು ಜನ ಮುಗಿಬಿದ್ರು. ಎಸ್, ನಮಗೂ ಕೂಡ ಇದೇ ಥರ ವಸ್ತುಗಳು ಬೇಕು ಅಂತ ತಗೋಬೇಕಾದ್ರೂ ಕೂಡ ಹೇಗೆ ಇರುತ್ತೆ, ಬಳಸ್ತಾನೆ ಕೂಡ ಹೇಗೆ ಇರುತ್ತೆ. ಇದು ಪ್ಯೂರ್ ಒರಿಜಿನಲ್ ಜರ್ಮನ್ ಸಿಲ್ವರ್. ಆ ಎರಡೂ ಕೂಡ ಡಿಫ್ರೆನ್ಸ್ನ ನೋಡಬೇಕು ಅಂತಂದರೆ ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ಗೆ ನೀವು ಬರಬೇಕು. ಸೊ ಯಾವುದು ಪ್ಯೂರ್ ಒರಿಜಿನಲ್ ಸಿಲ್ವರ್, ಯಾವುದು ಪ್ಯೂರ್ ಜರ್ಮನ್ ಸಿಲ್ವರ್ ಹೆಸರಿನಲ್ಲಿ ಡೂಪ್ಲಿಕೇಟ್ ಮಾಡ್ತಾ ಇದ್ದಾರೆ ಅಂತ ಮೋಸ ಹೋಗುವಂಥ ಚಾನ್ಸಸ್ ಇಲ್ಲಂತೂ ಇರೋದೇ ಇಲ್ಲ. ಎಷ್ಟು ವರ್ಷ ಆದರೂ ಕೂಡ ಒರಿಜಿನಲ್ ಜರ್ಮನ್ ಸಿಲ್ವರ್ ಅಂತ ನಿಮ್ಗೆ ಕೊಟ್ಟಿರ್ತಾರೆ, ಅದು ಹಾಗೆ ಇರುತ್ತೆ. ಇದರಲ್ಲೇನಾದ್ರೂ ವ್ಯತ್ಯಾಸ ಆದರೆ ವಾಪಸ್ ತಗೊಳ್ತೀರಾ? ಹೌದು ಸರ್. ನನಗೆ ಕೆಲವು ಗ್ರಾಹಕರು ಹೇಳ್ತಾರೆ ಸರ್, ನಾವಿಲ್ಲಿ ಮಡಗಿರ್ತೀವಿ, ತೊಳ್ಕೊಂಬಂದು ತೋರ್ಸಮ್ಮ ಅಂತ ಹೇಳ್ತೀವಿ. ನಿಮ್ಗೆ ಹೆಂಗೆ ತೋರಿಸು ಹಂಗೆ ಹೇಳ್ತೀವಿ ನಾವು. ಇದೊಂದ್ಸರಿ ತೊಳ್ಕೊಂಬಂದು ತೋರ್ಸಮ್ಮ ಹೆಂಗಿರುತ್ತೆ ತೋರಿಸ್ಬಿಡಮ್ಮ ಅವ್ರಿಗೆ ಅಂತ. ಬೆಳ್ಳಿ ಆರತಿ ಮಡಗ್ಬಿಟ್ಟು ನಮ್ಗೆ ಸುಳ್ಳು ಹೇಳ್ತಿದ್ರ ನೀವು ಅಂತ. ಓಕೆ, ಇದ್ರೆ ಬೆಳ್ಳಿ ಅಂತ ಅನ್ಕೊಂಡ್ಬಿಡ್ತಾರೆ. ಹೇಳ್ತಾರೆ ನೀವು ಕನ್ಫರ್ಮ್ ಮಾಡಿ, ಇಲ್ಲ ಸರ್ ಇದೆಲ್ಲ ನೀವು ಯೂಸ್ ಮಾಡಿ, ಸೇಮ್ ಇದೆ ಯೂಸ್ ಮಾಡಿ ಅಂತೀವಿ. ನೀವು ಬೆಳ್ಳಿ ಮಾಡ್ಕೊಂಡು ಸುಳ್ಳು ಹೇಳ್ತೀರಾ ನೀವು, ಹಂಗಿರುತ್ತೆ ಸರ್ ಕ್ವಾಲಿಟಿ. ಒಂದ್ಸತಿ ನನ್ನ ಅಂಗಡಿಗೆ ಬಂದಿದ್ದು ಗ್ರಾಹಕ ಸರ್, ಮೋಸ ಅಂತೂ ಹೋಗಲ್ಲ, ನಾನು ಗ್ಯಾರಂಟಿ ಕೊಡ್ತೀನಿ. ವಾಪಸ್ ಹೋಗಲ್ಲ, ಮೋಸ ಹೋಗಲ್ಲ. ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ನನ್ನ ಅಂಗಡಿಗೆ ಬಂದರೆ ಸರ್, ಗ್ರಾಹಕರು ಮೋಸ ಹೋಗಲ್ಲ, ವಾಪಸ್ ಹೋಗಲ್ಲ. ಎರಡು ಮಾತ್ರ ನಂದು ಅಶೂರ್ ಇದೆ. ನಾನು ಯಾವುದೇ ಪದಾರ್ಥನೂ ಸುಳ್ಳು ಹೇಳ್ಕೊಡಂತ ಪ್ರಮೇಯನೇ ಬರಲ್ಲ. ನನಗೆ ಇದ್ರದ್ದು ಒಂದು 15 ವರ್ಷದಿಂದ ಅನುಭವ ಇದೆ ಸರ್. 5 ವರ್ಷದಿಂದ ಅಂಗಡಿ ನಿಮ್ದೇನೆ? ಸ್ವಂತ ಅಂಗಡಿ. ಮೈಸೂರಲ್ಲಿ ತುಂಬ ಜನ ಕೇಳ್ತಿದ್ರು ಸರ್. ಕಂಪ್ಲೇಂಟ್ ಬಂದಿಲ್ಲ? ಇಲ್ಲ, ಬಂದಿಲ್ಲ ಸರ್. ನಂದು ನಮ್ಮ ತಂದೆ ತಾಯಿನ ಕಳಿಸಿದಾರೆ ಸರ್, ಏನು ಮಾರಬೇಕಾದ್ರೂ ಕ್ಲಿಯರಾಗಿ ಹೇಳ್ಬಿಟ್ಟು ಮಾರು, ಅವ್ರಿಗೆ ಮನವರಿಕೆ ಆಗಬೇಕು. ಈ ಪದಾರ್ಥ ನಾನು ತೊಗೊಂಡೋಗ್ತಾ ಇದ್ದೀನಿ, ಇದ್ರದ್ದು ಇಷ್ಟು ವ್ಯಾಲ್ಯೂ ಇದೆ, ಇಷ್ಟು ವ್ಯಾಲ್ಯೂ ಕೊಟ್ಟು ತೊಗೊಂಡೋಗ್ತಾ ಇದ್ದೀನಿ, ಇದ್ರದ್ದು ಇಷ್ಟು ವ್ಯಾಲ್ಯೂ ಇದೆ, ಇಷ್ಟು ಕೊಟ್ಟು ತೊಗೊಂಡೋಗ್ತಾ ಇದ್ದೀನಿ. ಈ ಪದಾರ್ಥನ ಮಾರಲ್ಲ ಅಂತ ನಾನು ಹೇಳಲ್ಲ ಸರ್, ಮಾರ್ತೀನಿ. ಇದ್ರದ್ದು ವ್ಯಾಲ್ಯೂ ಮಾತ್ರ ತಗೋತೀನಿ. ಈ ವ್ಯಾಲ್ಯೂ ಹೇಳ್ಬಿಟ್ಟು ಈ ವ್ಯಾಲ್ಯೂ ತಗೊಳ್ಳಲ್ಲ. 10 ರೂಪಾಯಿ ಪದಾರ್ಥ ವ್ಯಾಲ್ಯೂ ಹೇಳಿ ಡೂಪ್ಲಿಕೇಟ್ ಕೊಡಲ್ಲ. ಡೂಪ್ಲಿಕೇಟ್ ನ ಒರಿಜಿನಲ್ ಅಂತ ಮಾರಲ್ಲ. ಪ್ಯೂರ್ ಜರ್ಮನ್ ಸಿಲ್ವರ್, ಪ್ಯೂರ್ ಜರ್ಮನ್ ಸಿಲ್ವರ್. ಡೂಪ್ಲಿಕೇಟ್. ಸೊ ಇದಕ್ಕೆ ಗ್ಯಾರಂಟಿ ಕೊಡ್ತೀರಾ, ಇದಕ್ಕೆ ಗ್ಯಾರಂಟಿ ಕೊಡಲ್ಲ ಕೂಡ ಹೇಳ್ತೀವಿ. ಎಸ್, ಇದು ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ನಮ್ಮಲ್ಲಿ ಈ ವಿಡಿಯೋ ನೋಡ್ತಿರೋರು ಯಾರಾದರೂ ರಿಪೀಟ್ ನನ್ನ ವಿಡಿಯೋ ನೋಡ್ತಿದ್ರೆ, ನನ್ನ ಅಂಗಡಿಗೆ ಬಂದೋಗಿರೋ ಕಸ್ಟಮರ್ ಇದ್ರೆ, ನಾನು ಸುಳ್ಳು ಪದಾರ್ಥ ಕೊಟ್ಟಿದ್ದೀನಿ ಅಂತ ನಿಮ್ಗೆ ಅನಿಸಿದ್ರೆ, ನಿಮ್ ಕೆಳಗಡೆ ಕಮೆಂಟ್ಸ್ ಅಲ್ಲಿ ಹಾಕಿ. ನಮಗೋಸ್ಕರ ಬರ್ತಾರೆ ಸರ್, ನೈಟ್ ಜರ್ನಿ ಮಾಡ್ಕೊಂಡು ಬರ್ತಾರೆ, ಸಾಗರದಿಂದ ಬರ್ತಾರೆ, ಯಲ್ಲಾಪುರದಿಂದ ಬರ್ತಾರೆ, ಸುಮಾರು ದೂರದಿಂದ ಬರ್ತಾರೆ ಸರ್. ಬಂದು ಫಸ್ಟ್ ಬೆಳಗ್ಗೆ 9-10 ಗಂಟೆಗೆ ಬರ್ತಾರೆ. ಒಂದು ದಿವಸ ನನಗೆ ಐಟಮ್ ಕೊಪ್ಪಳಿಗೆ ಹೋಗ್ಬೇಕು ನಾನು ಅಂತಾರೆ. ಭಾರಿ ಖುಷಿ ಆಗುತ್ತೆ. ಸಂಪಾದನೆ ಮಾಡೋದು ಬೇರೆ, ನಾವು ಜನನ ಗಳಿಸೋದು ಬೇರೆ. ಅದು ನೋಡ್ತೀವಿ ಅಂತ ಬಂದವರು ಕೂಡ ವಾಪಸ್ ಹೋಗಲ್ಲ. ಈಗೆಲ್ಲ ತುಂಬಾ ಟೂರಿಸ್ಟ್ ಬರ್ತಾರೆ ಸರ್, ವಿಡಿಯೋ ಕಾಲ್ ಮಾಡಿ ಈ ಪದಾರ್ಥಕ್ಕೆ ನಾನು 10 ರೂಪಾಯಿ ಹೇಳಿದ್ರೆ 10 ರೂಪಾಯಿ ಕೊಡ್ತಾರೆ ಸರ್. 600 ರೂಪಾಯಿ ಹೇಳಿದ್ರೆ 650 ರೂಪಾಯಿ ಕೊಡ್ತಾರೆ. ಯಾಕೆ ಮೋಸ ಮಾಡ್ಬೇಕು ಸರ್? ನಾನು ಇದ್ರದ್ದು ವ್ಯಾಲ್ಯೂ ತಗೋತಾ ಇದ್ದೀನಿ. ನಾನು ಜನ ಖುಷಿಯಾಗಿ ಕೊಡ್ತಾರೆ ನನ್ನ ಹತ್ರ. ಆ ನಂಬಿಕೆ ಉಳಿಸ್ಕೊಂಡಿದ್ದೀನಿ ಸರ್. ಯೂಸ್ ಮಾಡಕ್ ಮುಂಚೆನೆ ನನಗೆ ಪೂರ್ತಿ ಕೊಟ್ಬಿಟ್ಟು ಹೋಗ್ತಾರೆ ಅಂತ ಹೇಳಿದ್ರೆ ಆ ನಂಬಿಕೆ ದೊಡ್ಡದು. ನನಗೆ ಫಾರಿನ್ ಕಸ್ಟಮರ್ಸ್ ಸುಮಾರು ಜನ ಇದ್ದಾರೆ. ಅವ್ರು ಒಂದ್ಸತಿ ಬಂದು ಫ್ಯಾಮಿಲಿ ತಗೊಂಡೋದ್ಮೇಲೆ ಅವ್ರು ನಮ್ ಗರುಡ ವೇಗ ಅಂತ ಕಳಿಸ್ಕೊಡ್ತೀವಿ ನಾವು. ಸುಮಾರು ಜನ ಕಸ್ಟಮರ್ಸ್ ಆನ್ಲೈನ್ ಕಾಲ್ ಮಾಡ್ತಾರೆ, ವಿಡಿಯೋ ಕಾಲ್ ಮಾಡಿ ನೋಡ್ಕೋತಾರೆ, ಇದು ಬೇಕು ಅಂತ ಹೇಳ್ತಾರೆ, ಅದನ್ನ ಕಳಿಸ್ಕೊಡ್ತೀವಿ ನಾವು. ಕಳಿಸ್ಕೊಟ್ಮೇಲೆ ಅಲ್ಲಿ ಫ್ಯಾಮಿಲಿ ಇರ್ತಾರೆ ಸರ್, ಇಂಡಿಯನ್ ಫ್ಯಾಮಿಲಿ ಅಂತ ಇರುತ್ತೆ ಅಲ್ಲಿ. ಅವ್ರ ಮನೆಗೆ ಹೋದಾಗೇನೋ ಬಂದಾಗೆಲ್ಲ ಅಂತವ್ರ ಕಸ್ಟಮರ್ ನಮ್ಗೆ ಫೋನ್ ಮಾಡಿ ತರಿಸ್ಕೊತಾರೆ. ಇದೆಲ್ಲ ತಗೊಂಡಿದ್ದು ಚೆನ್ನಾಗಿದೆ, ಅವ್ರಿಗೆ ಕಾಲ್ ಮಾಡಿ ಗ್ಯಾರಂಟಿ ಕೊಡ್ತಾರೆ. ನನ್ನ ಅಂಗಡಿ ಗ್ರಾಹಕರ ದೇವರು ಸರ್. ನನ್ನ ಅಂಗಡಿ ಯಾವತ್ತೇ ಬಂದರೂ ಮೋಸ ಮಾಡಲ್ಲ. ನನ್ನ ಅಂಗಡಿಗೆ ಬರೋಂಥ ಗ್ರಾಹಕರೇ ನನಗೆ ದೇವರು. ಆ ಗ್ರಾಹಕರಿಗೆ ಮೋಸ ಮಾಡೋಂಥ ಪ್ರಮೇಯನೇ ಬರಲ್ಲ ನನಗೆ. ಕೇಳಿದ ದುಡ್ಡು ಕೊಟ್ಬಿಟ್ಟು ಐಟಮ್ ತೊಗೊಂಡೋಗ್ತಾವ್ರೆ ಅಂತ ಹೇಳಿದ್ಮೇಲೆ ನಾನು ಯಾಕೆ ಸರ್ ಮೋಸ ಮಾಡಬೇಕು? ಆರ್ಡಿನರಿ ದುಡ್ಡು ತಗೋತೀನಿ, ಒರಿಜಿನಲ್ಗೆ ಒರಿಜಿನಲ್ ದುಡ್ಡು ತಗೋತೀನಿ. ಒರಿಜಿನಲ್ ಪದಾರ್ಥಕ್ಕೆ ಆರ್ಡಿನರಿ ರೇಟ್ ತಗೊಂಡಿಲ್ಲ, ಆರ್ಡಿನರಿ ಪದಾರ್ಥಕ್ಕೆ ಒರಿಜಿನಲ್ ರೇಟ್ ತಗೊಂಡಿಲ್ಲ ನಾನು. ಇದು ವಂದನಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ ಇಂದ ಗ್ರಾಹಕರಿಗೆ ಯಾರೇ ಬಂದರೂ ಇಲ್ಲಿ ಯಾವುದೇ ಥರದ್ದು ಮೋಸ ಹೋಗೋಂಥ ಪ್ರಮೇಯ ಬರಲ್ಲ. ನೀವೇನೇ ಪದಾರ್ಥ ತೊಗೊಂಬನ್ನಿ, ನನಗೆ ಕೇಳಿ, ನಾನು ನಿಮ್ಗೆ ಹೇಳ್ತೀನಿ ಯಾವ ಪದಾರ್ಥ ಗ್ಯಾರಂಟಿ ಇರುತ್ತೆ, ಯಾವ ಪದಾರ್ಥ ಗ್ಯಾರಂಟಿ ಇದಿರಲ್ಲ. ಒಂದು ಸತಿ ನೀವು 5 ನಿಮಿಷ ನಿಂತ್ಕೊಂಡು ನೋಡಿ, ಕೈಲಿ ಹಿಡ್ಕೊಂಡು ನೀವೇ ಡಿಸೈಡ್ ಮಾಡ್ತೀರಾ, ಇವ್ರು ಹೇಳ್ತಾರೆ ನಿಜನೋ ಸುಳ್ಳು ಅಂತ. ದಯವಿಟ್ಟು ಒಂದು ಸತಿ ಬನ್ನಿ, ನಮ್ಮ ಪದಾರ್ಥ ನೋಡಿ, ತಗೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ಮನೆ ಈ ಸತಿ ಒಂದು ವಾಕ್ ಬನ್ನಿ ನಮ್ಮ ಅಂಗಡಿಗೆ, ನೀವು ನಿಮಗೆ ರಿಯಾಲಿಟಿ ಗೊತ್ತಾಗುತ್ತೆ. ಲಾಸ್ಟ್ ಟೈಮು ನಾನು ಒಂದು ಸುದ್ದಿ ಮಾಡಿದ್ದೆ ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್. ಹೌದು, ಏನು ಉಪಯೋಗ ಆಯಿತು ಸರ್? ತುಂಬ ಉಪಯೋಗ ಆಗಿದೆ ಸರ್. ವಿಡಿಯೋ ನೋಡ್ಕೊಂಡು ಬರ್ತಾರೆ ಸರ್. ಈಚೆ ಹೋಗ್ಬೇಕಾದ್ರೆ ಡಬಲ್ ಖುಷಿಲಿ ಹೋಗ್ತಾರೆ. ನಾವು ಕೇಳ್ತೀವಿ ಆ್ಯಕ್ಚುಲಿ, ಮೇಡಮ್ ನೀವು ವಿಡಿಯೋ ನೋಡ್ಕೊಂಡು ಬಂದಿದ್ದೀರಲ್ಲ, ರಿಯಲ್ಗೂ ವ್ಯತ್ಯಾಸ ಇದೆಯಾ ಅಂತ. ರೀಲ್ಗಿಂತ ಚೆನ್ನಾಗಿದೆ ಸರ್. ಇಲ್ಲಿಂದ ಏನು ತೋರಿಸಿದ್ರೆ ಅದಕ್ಕಿಂತ ಚೆನ್ನಾಗಿದೆ ಸರ್ ಇಲ್ಲಿ ಅನ್ಕೊಂಡು ಹೋಗ್ತಾರೆ. ಆಗಿದೆ ಸರ್. ಜನಕ್ಕೆ ಒರಿಜಿನಲ್ ಮತ್ತೆ ಡೂಪ್ಲಿಕೇಟ್ ಅನ್ನೋದನ್ನ ತೋರಿಸ್ಕೊಡಕ್ಕೆ ಸಾಕಾರ ಆಗಿದ್ದೀರಾ ನೀವು. ಈಗ ಏನೋ ಮಾತ್ರ ತಗೊಂಬಿಟ್ಟೆ ಒರಿಜಿನಲ್, ನಾ ತಗೊಂಬಿಟ್ಟೆ ಜರ್ಮನ್ ಸಿಲ್ವರ್ ಅಂತ ಹೇಳ್ತಾರೆ. ಬಟ್ ಯೂಸ್ ಮಾಡಿದ್ಮೇಲೆ ರಿಯಾಲಿಟಿ ಗೊತ್ತಾಗೋದು. ನೀವು ತಗೊಳಕ್ ಮುಂಚೆನೆ ಅವೇರ್ನೆಸ್ ಮಾಡ್ತಾ ಪ್ರಯತ್ನ ಮಾಡ್ತಾ ಇದ್ದೀರಾ ನೀವು. ವರಮಹಾಲಕ್ಷ್ಮಿಗೆ ಸ್ಪೆಷಲ್ ಐಟಮ್ಸ್ ಏನಾದರೂ ಬರ್ತಾ ಇದೆ? ವರಮಹಾಲಕ್ಷ್ಮಿಗೆ ಹೇಗೆ ವಿಸಿಟ್ ಮಾಡಬೇಕು, ಯಾವ ಟೈಮಲ್ಲಿ ಅವರು ವಿಸಿಟ್ ಮಾಡಬೇಕು?
ನಾವು ಹೆಂಗೆ ದಸರಾ ಹಬ್ಬನ ತುಂಬ ಜೋರಾಗಿ ಕರ್ನಾಟಕ ಜನತೆ ಎಲ್ಲ ಮಾಡ್ತೀವಿ, ನಾಡಹಬ್ಬ ಅಂತ ಮಾಡ್ಕೊಂಡಿದ್ದೀವಿ. ಆ ಥರ ವಂದನಾ ಆರ್ಟ್ಸ್ ಆ್ಯಂಡ್ ಕ್ರಾಫ್ಟ್ಸ್ಗೆ ವರಮಹಾಲಕ್ಷ್ಮಿ ಹಬ್ಬ ನಮಗೊಂದು ನಾಡಹಬ್ಬ. ತುಂಬ ಜನ ತುಂಬ ಎಲ್ಲ ಡಿಸ್ಟಿಕ್ಕಿಂದೆಲ್ಲ ಬರ್ತಾರೆ. ಓಕೆ. ತುಂಬ ಡಿಸ್ಟಿಕ್. ಸೊ ಅವತ್ತು ಹೆಣ್ಮಕ್ಳಿಗೆ ವಿಶೇಷವಾಗಿ ಸ್ಪೆಷಲ್ ಆಗಿ ಇಲ್ಲಿ ವಸ್ತುಗಳು ಬೇಕು. ತುಂಬ ಬರುತ್ತೆ ಸರ್. ಈ ವರಮಹಾಲಕ್ಷ್ಮಿಗಂತ ನಾವು ಆಗಿಲ್ಲ, ನಿರಾಶೆ ಮಾಡೋ ನಾವು ನಮ್ಮ ಗ್ರಾಹಕರು ಬರ್ತಾರೆ. ಇವರು ಮೋಸ್ಟ್ಲಿ ಮಡಿಕೇರಿ. ಹೌದಾ? ಪ್ರತಿ ವರಮಹಾಲಕ್ಷ್ಮಿಗೆ ಸರ್ ಬಿಫೋರ್ 3 months ವಿ ಆರ್ ಪ್ಲಾನಿಂಗ್ ಹೊಸದೇನು ಕೊಡಬೇಕು. ಹಳೇದಿರುತ್ತೆ, ಈ ವರ್ಷ ಏನಾರು ಒಂದೆರಡು ಹೊಸದು ಕೊಡಬೇಕಲ್ಲ ಅಂತ 2-3 ಪದಾರ್ಥಗಳನ್ನ ತುಂಬ ಹೊಸದಾಗಿ ಮಾಡಿಸ್ತಾ ಇದ್ದೀವಿ ಸರ್. 5,000-6,000 ತಗೊಳ್ಳಿ ಕೊಡುವಂಥ ಪದಾರ್ಥ 1,000-1,500ದಲ್ಲಿ ಕೈಗೆಟಕದ ರೀತಿಯಲ್ಲಿ ಮಾಡಿಸ್ತಾ ಇದ್ದೀವಿ. ಒಂದೆರಡು ಪದಾರ್ಥ ಈ ಅಲಂಕಾರವಾದಂಥ ಪದಾರ್ಥ, ಹಿಂದ್ಗಡೆ ಮಡಗಿ ಅದ್ ಮುಂದೆ ಎಲ್ಲ ವರಮಹಾಲಕ್ಷ್ಮಿ ಇಟ್ಟು ಅಲಂಕಾರ ಮಾಡೋಕ್ಕೆ ಹೂವುಗಳೆಲ್ಲ ಹಾಕೋದಕ್ಕಂಥ ಪದಾರ್ಥಗಳನ್ನ ಮಾಡಿಸ್ತಾ ಇದ್ದೀವಿ. ಜಸ್ಟ್ ಬಂದು ನೋಡ್ಕೊಂಡು ಹೋಗ್ಲಿ ಸರ್, ಹಿಂಗೆ ಬಂದು ನೋಡ್ಕೊಂಡು ಹೋಗ್ಲಿ. ಇಲ್ಲ ಕರ್ನಾಟಕ ಮೈಸೂರಿಂದ ಹೊರಗಡೆ ಇದ್ದಂಥ ಗ್ರಾಹಕರು ವಿಡಿಯೋ ಕಾಲ್ ಮಾಡಿ ತೋರಿಸ್ಕೊಳ್ಳಿ. ಒಂದ್ಸರಿ ವಿಡಿಯೋ ಕಾಲ್ ಮಾಡ್ತೀವಿ ಸರ್, ತೋರಿಸಿ ಅನ್ನಲಿ. ಆಮೇಲೆ ಅವರು ಬರೋಕ್ಕೆ ಸಾಧ್ಯ ಆಗಿಲ್ವಾ, ನಾವು ಕೊರಿಯರ್ ಮಾಡೋ ಜವಾಬ್ದಾರಿ ನಮ್ಮದು. ಅಷ್ಟು ಸೇಫಾಗಿ ಕೊರಿಯರ್ ಮಾಡ್ಕೊಡ್ತೀವಿ ಅವ್ರಿಗೆ ನಾವು. ತುಂಬ ಪದಾರ್ಥಗಳು ಬರ್ತವೆ ಸರ್. ಅಲಂಕಾರಿಕ ಪದಾರ್ಥಗಳನ್ನ ಮಾಡ್ಸೋಕ್ಕೇ ವರಮಹಾಲಕ್ಷ್ಮಿ ಹಬ್ಬ ನಮಗೆ. ರೆಗ್ಯುಲರ್ ಐಟಮ್ ಇರೋದು 2-3 ಹೊಸದು ಕೊಡಬೇಕು ಅಂತಂದೇ ಗ್ರಾಹಕರಿಗೆ ನಮ್ಮ ಯೋಚನೆ ಇರ್ತದೆ. ಅಲ್ಲ, ಮೊದಲೇ ಹೇಳ್ಬಿಟ್ರೆ ಗ್ರಾಹಕರ ದೇವರಿಗೆ ನಾವು ಯಾಕೆ ಮೋಸ ಮಾಡೋಣ, ಅವ್ರು ಕೇಳಿ ನಾವು ಕೊಡ್ತಿದೀವಿ. ಹೌದು ಸರ್, ನಾವು ಕೇಳಿ ದುಡ್ಡು ಅವ್ರು ಕೊಡ್ತಾರೆ. ನನ್ನ ಅಂಗಡಿ ನನ್ನ ತಾಯಿ ಸರ್, ಗ್ರಾಹಕರು ನನಗೆ ದೇವರು. ಎರಡು ನಂಬ್ಕೊಂಡಿದ್ದೇನೆ. ತಾಯಿಗೆ ಮೋಸ ಮಾಡಬಾರ್ದು, ಗ್ರಾಹಕರಿಗೆ ಮೋಸ ಮಾಡಬಾರ್ದು. ಎರಡೇ ನನ್ನ ಕಂಟೆಂಟ್ ಸರ್. ನನ್ನ ಮನೆಯವ್ರಿಗೂ ಅದು ಹೇಳೋದು, ನನ್ನ ಸ್ಟಾಫ್ಗೂ ಅದು ಹೇಳೋದು. ಒಳಗಡೆ ಬರ್ತೀವಿ, ನಮ್ಮ ತಾಯಿ ಮನೆಗೆ ಬರ್ತಾಯಿದ್ದೀವಿ. ಗ್ರಾಹಕ ಯಾರೋ ಬಂದರೂ ಮೋಸ ಮಾಡಬಾರ್ದು, ನನ್ನ ತಾಯಿಗೆ ಮೋಸ ಮಾಡ್ಕೋಬಾರ್ದು. ಎಸ್, ಇದು ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ರೈಟ್ ನ್ಯೂಸಲ್ಲಿ. ಸೊ ನಿಮಗೆ ಒರಿಜಿನಲ್ ಡೂಪ್ಲಿಕೇಟ್ ಎರಡೂ ವ್ಯತ್ಯಾಸಗಳು ಕೂಡ ಇಲ್ಲಿ ಗೊತ್ತಾಗುತ್ತೆ. ಹಾಗೆ ಪ್ರತಿ ಹಬ್ಬಕ್ಕೆ ಪ್ರತಿ ವಿಶೇಷ ದಿನಕ್ಕೆ ಸ್ಪೆಷಲ್ ಆದ ಡಿಸೈನ್ಗಳು ಕೂಡ ಈ ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸಲ್ಲಿ ನಿಮಗೆ ಬೆಳ್ಳಿ ಸಾಮಾನುಗಳು, ಹಾಗೆ ಒರಿಜಿನಲ್ ಜರ್ಮನ್ ಸಿಲ್ವರ್ಗಳು, ಹಾಗೆ ಡೂಪ್ಲಿಕೇಟು ಎಲ್ಲವೂ ಕೂಡ ಇಲ್ಲಿ ಸಿಗುತ್ತೆ. ನಿಮಗೆ ಯಾವುದು ಬೇಕೋ ಅದನ್ನು ತಗೊಳ್ಳಿ. ನನಗೆ ಗ್ರಾಹಕರೇ ದೇವರು, ದೇವರಿಗೆ ನಾನು ಮೋಸ ಮಾಡಲ್ಲ. ನಮ್ಗೆ ಬೇಕಾದಷ್ಟು ದುಡ್ಡು ನನಗೆ ಕೊಡ್ತಾರೆ ಅಂದಮೇಲೆ ಅವ್ರಿಗೆ ಬೇಕಾದ ವಸ್ತುಗಳನ್ನು ನಾನು ಕೊಡ್ತಿದ್ದೀನಿ. ಇದು ನನಗೆ ತಾಯಿ ಇದ್ದಂಗೆ, ತಾಯಿಗೆ ನಾನು ಮೋಸ ಮಾಡಲ್ಲ ಅಂತ ಹೇಳಿರುವಂಥದ್ದು. ಹಾಗೆ ಪ್ರತಿ ವರ್ಷವೂ ಕೂಡ ಗ್ರಾಹಕರು ಜಾಸ್ತಿ ಆಗ್ತಾ ಇದ್ದಾರೆ. ಅದಕ್ಕೆ ಇವರ ಉತ್ಕೃಷ್ಟವಾದ ಕ್ವಾಲಿಟಿನೇ ಕಾರಣ. ಹಾಗೆ ಇವರು ಏನು ಹೇಳ್ತಾ ಇದ್ರು ಆ ಒಂದು ವಸ್ತುಗಳನ್ನು ಇವರು ಕೊಡ್ತಾ ಬರ್ತಿದ್ದಾರೆ. ಅದಕ್ಕೋಸ್ಕರ ಇವತ್ತು ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ ಮೈಸೂರಿನಲ್ಲಿ ನಂಬರ್ 1 ಆಗಿದೆ. ಅಷ್ಟೇ ಅಲ್ಲ, ಕರ್ನಾಟಕದಾದ್ಯಂತನೂ ಕೂಡ ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ಗಳಿಗೆ ಕಸ್ಟಮರ್ಸ್ ಜಾಸ್ತಿ ಆಗ್ತಾ ಇದ್ದಾರೆ. ನೀವು ಇಲ್ಲಿ ಬಂದು ನೋಡೋದಕ್ಕೆ ಆಗಲ್ಲ ಅನ್ನೋದೇ ಆದರೆ, ನೀವು ತುಂಬ ದೂರದಲ್ಲಿ ಇದ್ದರೂ ಕೂಡ ಒಂದು ವಿಡಿಯೋ ಕಾಲ್ ಮಾಡಿದ್ರೆ ಆ ವಿಡಿಯೋ ಕಾಲಲ್ಲಿ ಇಡೀ ಅಂಗಡಿಗಳು ನೀವು ಕೂತು ಜಾಗದಲ್ಲೇ ನೋಡ್ಬೋದು. ದೊಡ್ಡದಾಗಿ ಡಿಸ್ಪ್ಲೇ ಹಾಕ್ಕೊಳ್ಬೇಕಾದ್ರೆ ನಿಮ್ಮ ಮನೆಯಲ್ಲಿ ಮೊಬೈಲ್ ಮುಖಾಂತರ ಒಂದು ವಿಡಿಯೋ ಕಾಲ್ ನೋಡ್ಬೋದು. ಹಾಗೆ ನಿಮ್ಗೆ ಏನಾದ್ರು ಬೇಕು ಅಂತಂದ್ರೂ ಕೂಡ ಫೋಟೋ ಮುಖಾಂತರ ಕೂಡ ನೀವು ಕೆಲವೊಂದು ವಾಟ್ಸಪ್ ಮುಖಾಂತರ ಕೂಡ ತರಿಸ್ಕೋಬೋದು. ನಿಮ್ಗೆ ಯಾವುದು ಬೆಸ್ಟ್ ಅನಿಸುತ್ತೋ ಹಾಗೆ ನೀವು ವಸ್ತುಗಳನ್ನು ಕೊಂಡ್ಕೊಳ್ಬಹುದು ಇಲ್ಲಿ. ಸೊ ಕೆಲವರು ಅಡ್ವಾನ್ಸ್ ಆಗಿ ಕೂಡ ಹಣ ಹಾಕಿದ್ದಾರೆ, ಕೆಲವರು ನೋಡಿದ ಮೇಲೂ ಕೂಡ ಹಣ ಹಾಕಿದ್ದಾರೆ, ಕೆಲವರು ರಿಸರ್ವ್ ಮಾಡಿ ಕೂಡ ಹೋಗ್ತಾ ಇದ್ದಾರೆ. ಇದು ವಂದನಾ ಆರ್ಟ್ ಆ್ಯಂಡ್ ಕ್ರಾಫ್ಟ್ಸ್ ಕರ್ನಾಟಕದಲ್ಲೇ ಟಾಪಲ್ಲಿರುವಂಥ ಸಿಲ್ವರ್ ಸಾಮಾನುಗಳು ಸಿಗುವಂಥ ಒಂದು ಶಾಪ್.